ಏನಕ್ಕಮ್ಮ? ಸ್ವಾಮಿಗೆಲ್ಲ ತಗೋತಾ ಇರೋದು ತಲೆಗೆ ಹಚ್ಕೊಳಕ್ಕೆ. ತಡಿ. ಹ್ಞೂ ಮನೆ. ಹ್ಞೂ ಹ್ಞೂ ಏನಪ್ಪ? ಹ್ಞೂ ಹ್ಞೂ ಈಗ ಅದಕ್ಕೆ ಏನು ಮಾಡೋದು? ಈಗ ಏನು ಮಾಡೋಣಪ್ಪ ಅದಕ್ಕೆ? ಬಾರೋ. ಹ್ಞೂ ಹ್ಞೂ ಬಾ ಈಚೆಗೆ. ಹೂವು ತಗೊಂಡು ಬಾ ಮನೆಗೆ. ಇದೆ ಚಿನ್ನ ಬಾಕ್ಲಾಕೋ. ಸರಿ ಬಾಕ್ಲಾಕು. ಇದು ಕರ್ಬೇವು ಕಡ್ಡಿ. ಆ್ಯಕ್ಚುಲಿ ಇದು ಈಗ ಏನಕ್ಕೆ ಕಿತ್ಕೋತಾಯಿದ್ದೀನಿ ಅಂದರೆ ಫಸ್ಟ್ ಆಫ್ ಆಲು ತಲೆಗೆ ಹಚ್ಕೊಳ್ಳೋದಕ್ಕೆ. ಏರ್ ಫಾಲ್ ಸ್ವಲ್ಪ ಜಾಸ್ತಿ ಆಗಿದೆ, ಸೊ ಕಂಟ್ರೋಲಿಗೆ ಬರಲಿ ಅನ್ನೋದು ನಿಮಗೆ ತಗೋತಾ ಇದ್ದೀನಿ. ಇದು ಆಮೇಲೆ ಮೇ ಬಿ ನಿಮಗೆಲ್ಲ ಗೊತ್ತಿರುತ್ತೆ ಏನು ಹೂವು ಅಂತ, ದಾಸವಾಳ ಹೂವು. ಇದು ದಾಸವಾಳ ಇದೆ. ತೊಟ್ಟು ಮುರಿಯೋಂಗಿದ್ರೆ ಮುರಿಬೋದು, ಇಲ್ಲ ಹಂಗೆ ಹಾಕೋಬೋದು. ಮಿಕ್ಸಿಯಲ್ಲಿ ಹೆಂಗಿದ್ರೆ ಗ್ರೈಂಡ್ ಆಗುತ್ತಲ್ವಾ, ಸೊ ಪ್ರಾಬ್ಲಮ್. ಆ್ಯಕ್ಚುಲಿ ಕಲ್ಲಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು, ಬಟ್ ಕಲ್ಲಿಲ್ಲದೆ ಇರೋ ಕಾರಣ ಮಿಕ್ಸಿಗೆ ಹಾಕ್ಬಿಟ್ಟು ಬೇಗ ಹಾಕ್ಕೊಬೇಕು. ನೋಡಿ ಏನು ಮಾಡ್ತಿದ್ದೀನಿ ಅಂತ. ಆ್ಯಕ್ಚುಲಿ ಒಂದು 3 ಟೈಪ್ಸ್ ಇದೆ ದಾಸವಾಳ ಎಲೆಯಲ್ಲಿ. ನಮ್ಮೆಲ್ಲ ಒಂದು 3 ಇಲ್ಲ 4 ಥರ ದಾಸವಾಳ ಎಲೆ ಹಾಕಿದ್ದಾರೆ. ಅದರಲ್ಲಿ ಒಂದು 3 ಥರ ಎಲೆ ಇದೆ ಇಲ್ಲಿ. ಇದು ವೈಟ್ ದಾಸವಾಳ ಹೂವಿನ ಎಲೆ. ಇದೇನಾ? ಇಲ್ಲ, ಕೆಲವೊಂದಷ್ಟು ಮಿಕ್ಸ್ ಆಗ್ಬಿಟ್ಟಿದೆ ಅಷ್ಟೇ. ಇಲ್ಲಿದೆ ಈ ಥರ. ದಿಸ್ ಇಸ್ ವೈಟ್. ಈ ಹೂವು ತೋರಿಸೋದ್ನಲ್ಲ, ಇದು ಎಲೆ ಇದೆ. ಅದೇ ಅದು ರೋಸ್ ಬೇಕು ಅನ್ಸಕ್ಕೆ. ನನ್ನ ಮಗ ಬಂದು ಹೇಳ್ತಿದ್ದೆ ಇದನ್ನು ತೋರಿಸು ಅಂತ. ಆಮೇಲೆ ಇದ್ರ ಜೊತೆ ನಾರ್ಮಲ್ ಮೆಹಂದಿ ಸೊಪ್ಪು. ಒಳ್ಳೇದು ಆ್ಯಕ್ಚುಲಿ ಮೆಹಂದಿ ಸೊಪ್ಪು ಹಾಕ್ತಾಯಿರ್ತಾನೆ. ಸೊ ಈಗ ಇದನ್ನೆಲ್ಲ ಪಟಪಟ ಅಂತ ವಾಶ್ ಮಾಡ್ಕೊಂಡು ಹಾಕ್ಬೇಕು. ಇದು ದಾಸವಾಳ ಹೂವು, ಅಂದರೆ ಇದು ದಾಸವಾಳ ಎಲೆ. ಈ ದಾಸವಾಳ ಹೂವಿಂದ ಎಲೆ ಇದರಲ್ಲಿದೆ. ಆ್ಯಕ್ಚುಲಿ ಇದೇನಾಗಿದೆ ಅಂದರೆ ಕವರಲ್ಲಿ ಕಿತ್ಕೊಂಬನಲ್ಲ, ಸೊ ಇದು ಮೆಹಂದಿ ಸೊಪ್ಪು.
ಮೆಹಂದಿ ಸೊಪ್ಪು ಜೊತೆಗೆ ಮಿಕ್ಸ್ ಆಗಿಬಿಟ್ಟಿದೆ ಅದು ಇದು ಎಲೆ ಸಿಮಿಲರ್ ಇರೋದ್ರಿಂದ ಸ್ವಲ್ಪ ಹುಡ್ಕೋದಕ್ಕೆ ಕಷ್ಟ ಆಯಿತು. ಸೊ ಹಾಗಾಗಿ 1-2 ಮಾತ್ರ ನಿಮಗೆ ಐಡೆಂಟಿಫೈಗೋಸ್ಕರ ತೋರ್ಸೋಕ್ಕೆ ತಗೊಂಡೆ ಅಷ್ಟೇ. ಇನ್ನು 5 ಮಿಕ್ಕಿದೆಲ್ಲ ಮೆಹಂದಿ ಸೊಪ್ಪಿದು. ಸೊ ಇದು ಕರಿಬೇವು ಸೊಪ್ಪು. ಇದ್ರ ಜೊತೆಗೆ ಒಂಚೂರು ಮೆಂತ್ಯ ಇಷ್ಟು ಹಾಕ್ಕೊಂಡು ರುಬ್ಕೊಂಬಿಟ್ಟು ಆನಿಯನ್ ಒಂದು ಮತ್ತು ಇನ್ನೂ ಒಂದು ಬೇಕು. ಆ್ಯಕ್ಚುಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಮಿಸ್ ಆಗಿದೆ, ತೊಗೊಂಬರ್ತೀನಿ. ವಾಶ್ ಮಾಡಿದ್ರೆ ನಡೆಯುತ್ತೆ, ಬಟ್ ನಾನು ಸ್ವಲ್ಪ ತೊಳ್ಕೊತಿದ್ದೀನಿ. ತೋಟದೊಳಗೆ ಹೋದ್ನಲ್ಲ ಸೊಳ್ಳೆ ಕಚ್ಚಾಕ್ಬಿಟ್ಟಿದೆ ಚೆನ್ನಾಗಿ. ಇಲ್ಲಿ ಕಚ್ಚಿದೆ ಇದೇ ಥರ ಓದಾಗಿಲ್ಲ. ಅಯ್ಯೋ ಕಚ್ಚಾಕಿ ಬಿಡ್ತಾರೆ ಸೊಳ್ಳೆ ಎಲ್ಲ ಸಕ್ಕತ್ತಾಗಿ. ಸೊ ಇದನ್ನೆಲ್ಲ ಆ್ಯಕ್ಚುಲಿ ಈಗ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಆದಮೇಲೆ ಅದನ್ನು ತಲೆಗೆ ಅಪ್ಲೈ ಮಾಡೋದು. ಆ್ಯಕ್ಚುಲಿ ಏರ್ ಫಾಲ್ ಒಂದು 50% ಆದರೂ ಕಡಿಮೆ ಆಗುತ್ತೆ. ಅಯ್ಯೋ ಏರ್ ಫಾಲ್ ಕಡಿಮೆ ಆಗುತ್ತೆ. ಅಂದರೆ ಒಂದು ರಿಸಲ್ಟ್ಗೆ ಏನು ಕೊಡೋಲ್ಲ, ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ಆದರೂ ಅಪ್ಲೈ ಮಾಡಬೇಕು. ಯಾಕಂದರೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಲ್ವಾ. ಸೊ ಏನು ಬೇಗ ರಿಸಲ್ಟ್ ಕೊಡೋಲ್ಲ ಆ್ಯಕ್ಚುಲಿ. ಬಟ್ ಏನು ರಿಸಲ್ಟ್ ಕೊಟ್ಟರೆ ಪರ್ಮನೆಂಟ್ ಆಗಿರುತ್ತೆ. ಟೆಂಪವರಿ ಅದು ಯೂಸ್ ಮಾಡ್ತಿದ್ರೆ ಮಾತ್ರ ಆ ಥರ ಎಲ್ಲ ಇಲ್ಲ. ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡಬೇಕು, ಬಟ್ ರಿಸಲ್ಟ್ ಕೊಡ್ತಾ ಬಂದರೆ ತುಂಬ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಹಾರ್ಮ್ಫುಲ್ ಇಲ್ವಲ್ಲ. ಸೊ ಯಾವಾಗಲೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಡೈಲಿ ಯೂಸಿಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಹಾಕಿದ್ರೂ ಹಾಕ್ಬೋದು. ಸೊ ನಾನು ಇಲ್ಲಿ ಊರ ಕಡೆ ಬಂದಾಗ ಮಾತ್ರ ಹಾಕಂಗಾಗ್ಬಿಟ್ಟಿದೆ ನನಗೆ ಪೊಸಿಷನ್ನು. ಬಟ್ ಆಗ್ತಾ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಅಷ್ಟೇ, ಇದು ಮನೆ ಹತ್ರನೇ ಹಾಕಿದ್ದಾರೆ. ಇದು ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ತುಂಬ ಗಿಡಗಳು ನಮ್ಮ ಮನೆ ಹತ್ರ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಗಿಡಗಳದ್ದೇ ಬ್ಲಾಗ್ ಮಾಡಬೇಕು. ತೋಟದಲ್ಲೇ ಕಟ್ಟಿರೋದಲ್ವ ಮನೆ, ಸೊ ಎಲ್ಲ ನಿಯರಾಗಿ ಕಾಣುತ್ತೆ. ಯಾಕೆ ಚೆನ್ನಾ ಸರಿ. ಕೆನ್ಸಿ ಆ್ಯಕ್ಚುಲಿ ಇದು ಪೇಸ್ಟ್ ಆಗಿದೆ, ಬಟ್ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡಬೇಕಿತ್ತು. ನಾನು ಸಾಕು ಅಂತ ತೊಗೊಂಡೆ. ಚೂರು ಗ್ರೈಂಡ್ ಮಾಡಬೇಕಿತ್ತು. ಕ್ವಾಂಟಿಟಿ ಕಡಿಮೆ ತೊಗೊಬೇಕಿತ್ತು. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅನಿಸುತ್ತೆ, ಬಟ್ ಫೈನ್. ಫುಲ್ ಆ್ಯಕ್ಚುಲಿ ಅಲೋವೆರಾ ಹಾಕಿರೋದ್ರಿಂದ ಸ್ಟಿಕ್ ಆನ್ ಆಗುತ್ತೆ, ನೋ ಪ್ರಾಬ್ಲಮ್. ಅನಿಸಿದೆ ಸರ್. ನಾ ಏನೋ ಮಾಡ್ತಿದ್ದೆ ಅಂತ ನೋಡ್ತಿದ್ದಲ್ಲ. ಹೇರ್ ಕಡಿಮೆ ಆಗಲ್ಲ, ಹೇರ್ ಫಾಲ್ ಕಡಿಮೆ ಆಗುತ್ತೆ. ಇವಾಗ ಆ್ಯಕ್ಚುಲಿ ಅಪ್ಲೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಏರ್ ಫಾಲ್ ಆಗ್ತಿದೆ ಆ್ಯಕ್ಚುಲಿ. ನನಗೆ ಏರಿನ ಸ್ವಲ್ಪ ಲಾಂಗ್ ಇದೆ, ಬಟ್ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದೆ. ಏರ್ ಫಾಲ್ ಆಗಿ ಕಾಲೇಜ್ ಟೈಮ್ಸಲ್ಲಿ ಆ್ಯಕ್ಚುಲಿ ನಂಗೆ ಜಾಸ್ತಿ ಹೇರ್ ಫಾಲ್ ಆಗಿದ್ದು. ಬಿಕಾಸ್ ಆಫ್ ರೀಸನ್ ಎಣ್ಣೆ ಹಾಕಲ್ಲ, ಕೇರ್ ಕೊಡಲ್ಲ. ಆ್ಯಕ್ಚುಲಿ ಹೇರ್ಸಿಗೆಲ್ಲ ಕೇರ್ ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೆಯೋದು. ಬೈ ಜೆನೆಟಿಕ್ ಆಗೋ ಸ್ವಲ್ಪ ಜನಕ್ಕಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಅವ್ರ ಮನೇಲಿ ಅಪ್ಪ ಅಮ್ಮಂಗೆ ಯಾರಿಗಾದ್ರೂ ಇದ್ದರೆ ಆ ಥರ ಲೈಕ್ ಲಾಂಗ್ ಹೇರ್ಸ್ ಅಥವಾ ದಪ್ಪದಾಗಿದ್ದರೆ ಜೆನೆಟಿಕ್ಕಾಗೇ ಬಂದುಬಿಡುತ್ತೆ ಅವ್ರ ಮಕ್ಕಳಿಗೆ. ಸುಮ್ಮನೆ ಇಟ್ಕೊಮ್ಮ, ಜೆನೆಟಿಕ್ಕಾಗೇ ಬಂದುಬಿಡುತ್ತೆ. ಬಟ್ ಇಲ್ಲದೇ ಇರೋರಿಗೆ ಏನಾಗುತ್ತೆ, ನಾವೇನಾದ್ರು ಒಂಚೂರು ಕೇರ್ ಕೊಟ್ಟಿಲ್ಲ ಅಂದರೆ ಚಿಕ್ಕ ವಯಸ್ಸಲ್ಲಿ ಸೊ ಬರ್ತಾ ಹೋಗ್ಬಿಡುತ್ತೆ. ಸೊ ಆ್ಯಕ್ಚುಲಿ ಹಿಂಗೆ ಓಪನ್ ಮಾಡಿ ಎಲ್ಲ ಕಡೆ ಹಾಕ್ಕೊತಾ ಬರಬೇಕು. ಫುಲ್ ಹೇರಿಗೂ ಇದೇ ರೀತಿ ಅಪ್ಲೈ ಮಾಡಬೇಕು. ಸುಮ್ಮನೆ ಇರ್ತೀನಿ. ಇಲ್ಲಿ ಇಟ್ಕೋ ಫೋನ್ ನೀಟಾಗಿ ಇಟ್ಕೋ. ನೀನು ಇಟ್ಕೋಚಿನ, ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು, ಅಲಾಡ್ಸ್ಬಾರ್ದು ಫೋನು. ಹಾಂ ಹಚ್ತೀನಿ ತಡಿ. ಇದೇನು ಮಕ್ಕಳೇ ಹಾಕೋಬೇಕು ದೊಡ್ಡವ್ರು ಹಾಕೋಬೇಕು ಆ ಥರ ಏನಿಲ್ಲ, ಆರಾಮಾಗಿ ಹಾಕ್ಬೋದು, ನೋ ಪ್ರಾಬ್ಲಮ್. ಗಂಡು ಮಕ್ಕಳು ಯೂಸ್ ಮಾಡ್ಬೋದು. ಫುಲ್ ಹೇರ್ಸಿಗೂ ಅಪ್ಲೈ ಮಾಡಬೇಕು ಎಲ್ಲ ಕಡೆ. ಲೈಕ್ ಆಮೇಲೆ ಫುಲ್ಲು ತಲೆಯೆಲ್ಲ ಬಗ್ಸಿ ಹಿಂದೆಲ್ಲ ಫುಲ್ ಡೀಪಾಗಿ ಅಪ್ಲೈ ಮಾಡಬೇಕು. ಆ್ಯಕ್ಚುಲಿ ಇನ್ನೊಬ್ರು ಇಟ್ಟರೆ ಅಪ್ಲೈ ಮಾಡೋದಕ್ಕೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಸೊ ಅವಾಗ ನೀಟಾಗೆ ಎಲ್ಲದಕ್ಕೂ ಸ್ಪ್ರೆಡ್ ಆನ್ ಆಗಿದೆ. ಸೊ ನಾನು ಯಾರೂ ಇಲ್ಲ ಅಂದಾಗ ಆ್ಯಕ್ಚುಲಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ನಾನೇ ಮಸಾಜ್ ಕೊಟ್ಕೊಂಡ್ಬಿಡ್ತೀನಿ. ಸೊ ಎಲ್ಲದಕ್ಕೂ ಡ್ರೈ ಆಗುತ್ತೆ. ಫುಲ್ ಎಲ್ಲ ಅಪ್ಲೈ ಆದಮೇಲೆ ಹೆಂಗೆ ಅಪ್ಲೈ ಮಾಡಿರ್ತೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇಟ್ಕೊತೀನಿ ಇನ್ನೊಂಚೂರು ಇದಕ್ಕೆ ಹೋಗಿ. ಆ್ಯಕ್ಚುಲಿ ತಲೆಗೆಲ್ಲ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಎಲ್ಲ ಕಡೆ ಹಾಕಿದೆ. ಆ್ಯಕ್ಚುಲಿ ಅಲೋವೆರಾ ಹಾಕಿರೋದ್ರಿಂದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ.
ಬರೀ ವಾಟರ್ ಹಾಕಿ ದಾಸವಾಳನೂ ಜಲ್ಲಿನೆಸ್ ಬಿಡುತ್ತೆ, ದಾಸವಾಳ ಲೀಫು. ಅದ್ರ ಜೊತೆ ಅಲೋವೆರಾ ಹಾಕಿರೋದ್ರಿಂದನೂ ಅದು ಜಲ್ಲಿ ಆಗಿರುತ್ತೆ. ಸೊ ಜಲ್ಲಿ ಆಗಿರೋದ್ರಿಂದ ಅಷ್ಟು ಬೇಗ ಲೈಕ್ ವಾಟರಲ್ಲಿ ಸ್ಪ್ರೆಡ್ ಆಗುತ್ತಲ್ಲ, ಆ ರೇಂಜಿಗೆಲ್ಲ ಸ್ಪ್ರೆಡ್ ಆಗೋದು ಸ್ವಲ್ಪ ಕಷ್ಟ. ಸೊ ಅಲ್ಲಲ್ಲೇ ಏನು ಹೇಳ್ಬೋದು ನೋಡಿ, ಇಲ್ಲಿ ಜಾಸ್ತಿ ಅನಿಸುತ್ತೆ, ಕೆಲವೊಂದು ಕಡೆ ಸ್ಪ್ರೆಡ್ ಆಗಿಲ್ಲ. ಬಟ್ ಆಲ್ಮೋಸ್ಟ್ ಮಸಾಜಿಂಗ್ ಎವ್ರಿ ಕಡೆ ಕೊಡಿ. ಸೊ ಆಗುತ್ತೆ. ಮೆಹಂದಿ ಹಾಕಿದ್ರೆ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ, ಮೆಹಂದಿ ಸೊಪ್ಪು ಹಾಕಿದ್ರೆ ಬ್ರೌನಿಶ್ ಆಗೋಗೋದು, ಮೇ ಬಿ ಬ್ರೌನ್ ಬರುತ್ತೆ ಹೇರ್ಸ್ ಎಲ್ಲ. ಸೊ ನನಗೆ ಕಲರ್ ಎಲ್ಲ ಆಗಬಾರ್ದು ಹೇರ್ಸ್ ಅನ್ನೋದಿದ್ರೆ ಇದನ್ನು ಮೆಹಂದಿನ ಸ್ಕಿಪ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ಮೆಹಂದಿ ಸೊಪ್ಪು ತುಂಬ ಒಳ್ಳೆಯದು ಬಾಡಿಗೆ. ಏನು ರೀಸನ್ನು ಅಂತಂದರೆ ಬಾಡಿ ತುಂಬ ಬೇಗ ಕೂಲ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟಿಂದ ಬಾಡಿ ಕೂಲ್ ಆಗುತ್ತೆ. ನನ್ನ ಮಗಂಗೂ ಹಾಕಿದ್ದೀನಿ ತಡೆ ತೋರಿಸ್ತೀನಿ. ತಲೆ ಏನಿಂದ ಚೆನ್ನಾಗಿ ಕಾಣ್ತಿದ್ಯಾ ಚೆನ್ನ? ಅಂಬ ನೋಡಿ ಇಲ್ಲಿ ಚೆನ್ನಾಗಿ ಕಾಣ್ತಾವಳೆ. ಇದೆಲ್ಲ ಆದಮೇಲೆ ಈಗ ಒಂದು ಆ್ಯಕ್ಚುಲಿ ಇನ್ನೂ ಡ್ರೈ ಆಗಬೇಕು, ಒಂದು 1/2 hour ಬಿಡಬೇಕು. ಅಟ್ಲೀಸ್ಟ್ ಒಂದು 1/2 hour ಬಿಟ್ಬಿಟ್ಟು ಆಮೇಲೆ ಹೆಡ್ ವಾಶ್ ಮಾಡಿದ್ರೆ ಇಟ್ ಇಸ್ ಫೈನ್. ಆ್ಯಕ್ಚುಲಿ ಇದನ್ನು ಒಂದು ಮಂತ್ಲಿ 3 times ಯೂಸ್ ಮಾಡಿದ್ರೆ ಆ್ಯಕ್ಚುಲಿ ಬೆಟರ್. ಯು ಕ್ಯಾನ್ ಸಿ ನನ್ನ ಇಯರಿಂಗ್ಸ್ ಮೇಲೆಲ್ಲ ಬಿಟ್ಬಿಟ್ಟಿದ್ದಾರೆ. ಇದೆಲ್ಲ ಮುಗಿದ್ಮೇಲೆ ಆ್ಯಕ್ಚುಲಿ ವಾಶ್ ಮಾಡಿಬಿಟ್ಟು ಹೆಡ್ ವಾಶ್ ಮಾಡಿ, ಇವತ್ತು ಟ್ಯೂಸ್ಡೇ, ವಾರ ಮಾಡಬೇಕು. ಇನ್ನೂ ವಾರ ಆಗಿಲ್ಲ, ಅದು ಆಲ್ಮೋಸ್ಟ್ ಟೈಮ್ ಬಂದು 2 o'clock ಆಗಿದೆ. ಇದನ್ನು ಮಾಡ್ಕೊಂಡು ಕೂತಿದ್ದೀನಿ. ಬಟ್ ನೆಲ ಎಲ್ಲ ಹೊರ್ಸಾಗಿದೆ, ಸ್ನಾನ ಮಾಡ್ಕೊಂಡು ದೀಪ ಹಚ್ಬೇಕಷ್ಟೆ. ಆಫ್ಟರ್ ದ ರಿಸಲ್ಟ್ ಆ್ಯಕ್ಚುಲಿ ಇವಾಗ 8 ವರ್ಷ ಆಗಿದೆ. ಅದೇ ನೀವಿಲ್ಲಿ ನೋಡ್ಬೋದು, ಇನ್ನೂ ಸ್ವಲ್ಪ ಅದು ಏನಿರ್ತದೆ ಒಟ್ಟು ಇಲ್ಲೆಲ್ಲ ಇನ್ನೂ ಇದೆ. ಲೈಕ್ ಬಾಚಿದ ಮೇಲೆ ಹೋಗುತ್ತೆ. ನನಗೆ ಯಾವ ಇದೆಯಲ್ಲ ಅಂತ ಬಾಚಿಲ್ಲ, ಇನ್ನು ಬಾಚಿದ ಮೇಲೆ ಅದು ಫುಲ್ ಕ್ಲಿಯರಲ್ಲಿ ಹೋಗ್ತದೆ. ಇಷ್ಟು ಆ್ಯಕ್ಚುಲಿ ಏರ್ ಫಾಲಿಗೆ ಒಳ್ಳೆ ರಿಸಲ್ಟ್ ಇದೆ. ಆ್ಯಂಡ್ ಏರ್ ಸ್ಟ್ರಾಂಗ್ ಆಗುತ್ತೆ, ಹೇರ್ ಗ್ರೋತು ಚೆನ್ನಾಗಿರುತ್ತೆ. ಆ ಸಿರಪ್ ಅದು ಇದು ಅಂತೆಲ್ಲ ಏನೂ ಹಚ್ಚಿದಂಗೆ, ಲೈಕ್ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬಟ್ ಈಗಿನ ಮಕ್ಕಳೆಲ್ಲ ಪೇಷನ್ಸ್ ಎಲ್ಲ ಬೆಳೆಸೋಷ್ಟು ಏನು ಮಾಡೋಂಗಿಲ್ಲ. ಬಾಯ್ ವಿಡಿಯೋ ಅಲ್ಲ, ಅದು ವಿಡಿಯೋ ನಿಮಗೂ ಹಾಕಿದೆ. ಆ್ಯಕ್ಚುಲಿ ಹುಡುಗರಿಗಾದ್ರೆ ಬೇಗ ಹೋಗ್ಬಿಡುತ್ತೆ ನೋಡಿ, ಅವ್ನ ತಲೆಯಲ್ಲಿ. ಬಟ್ ಹೆಣ್ಮಕ್ಳಿಗೆ ಸಿಕ್ಕಿರುತ್ತಲ್ಲ, ಸೊ ಹಂಗಾಗಿ ಹೋಗಿಲ್ಲ ಅಂತ.